ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯವನ್ನು ಯಾವ ವಾಕ್ಯದಿಂದ ನಮ್ಮೊಟ್ಟಿಗೆ ದೇವರು ಮಾತಾಡುತ್ತಾರೆ ಎಂಬುದು ನಾವು ಇವತ್ತು ಜ್ಞಾನಿಸಿಕೊಳ್ಳೋಣ ಪ್ರಿಯರೇ. ಸೊ 5ನೇ ಅಧ್ಯಾಯ, ಕೀರ್ತನೆಗಳು 5ನೇ ಅಧ್ಯಾಯ 7ನೇ ವಚನ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಹಲ್ಲೆಲೂಯಾ. ಸೊ ಇಲ್ಲಿದೆ, ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು ಅಂತೆ. ಸೊ ಆತನ ಕೃಪೆ ನಮಗೆ ಯಾವಾಗಲೂ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಸೊ ನಾನೀಗ ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ನಿಮಗೆ ದೇವರ ಆಶೀರ್ವಾದ ಬೇಕಾ ಅಥವಾ ಕೃಪೆ ಬೇಕಾ? ಹಲ್ಲೆಲೂಯಾ. ಸೊ ಪ್ರಿಯರೇ, ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿನಗೆ ಆಶೀರ್ವಾದ ಬೇಕು ಅಂದರೆ, ನಿನಗೆ ಮಹಾ ಕಾರ್ಯಗಳು ಆಗಬೇಕು ನಿನ್ನ ಜೀವಿತದಲ್ಲಿ ಅಂದರೆ, ಬರೀ ಅದ್ಭುತ ಕಾರ್ಯಗಳು ಆದಾಗೋಸ್ಕರ ನೀನು ಮಾತ್ರ ಅಲ್ಲಿ ಇರ್ತೀಯ, ಹೌದಾ? ನೆಕ್ಸ್ಟ್ ಆಮೇಲೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಿನಗೆ ದೇವರ ಆಶೀರ್ವಾದ ಇತ್ತು, ಪಡ್ಕೊಂಡೆ, ನಿನಗೆ ಬೇಕಾಗಿದ್ದರೆ ಸಕ್ಸಸ್ ತೊಗೊಂಡೆ, ಅಷ್ಟು ಬಿಟ್ಟರೆ ಮತ್ತು ನಿನಗೆ ದೇವರ ಕೃಪೆ ತಗೊಂಡಿಲ್ಲ ನೀನು. ಹಲ್ಲೆಲೂಯಾ. ಸೊ ಇಲ್ಲಿ ಆಶೀರ್ವಾದಕ್ಕಿಂತ ನಾವು ದೇವರ ಕೃಪೆಯಲ್ಲಿರಬೇಕು ಪ್ರಿಯರೇ. ನಾವು ದೇವರ ಕೃಪೆಯಲ್ಲಿದ್ದರೆ, ದೇವರು ನಮ್ಮ ಮೇಲೆ ಕೃಪೆ ಇದ್ದರೆ, ನಾವು ಎಲ್ಲೇ ಹೋದರೂ ನಮಗೆ ಪ್ರತಿಯೊಂದು ಆಶೀರ್ವಾದ ಆಗಿರ್ಬೋದು, ಯಶಸ್ಸು ಆಗಿರ್ಬೋದು, ಯೇಸುವಿನ ನಾಮದಲ್ಲೇ ನಮಗೆ ದೊರಕುತ್ತದೆ. ಹಲ್ಲೆಲೂಯಾ. ಹಾಗಂತೇಳಿ ಕೆಲವೊಬ್ಬರು ಯೋಚನೆ ಮಾಡ್ತಾ ಇರ್ತಾರೆ, ನನಗೆ ದೇವರ ಆಶೀರ್ವಾದ ಇದ್ದರೆ ಸಾಕಪ್ಪ, ಹಲ್ಲೆಲೂಯಾ, ನನಗೆ ಮಹಾ ಕಾರ್ಯಗಳು ನಡೆದರೆ ಸಾಕಪ್ಪ, ನನಗೆ ಅದ್ಭುತ ಮಿರಾಕಲ್ ಆದರೆ ಸಾಕಪ್ಪ ಅಂತ ನಾವು ಯೋಚನೆ ಮಾಡ್ತೇವೆ. ಓಕೆ, ನಿನಗೆ ಮಿರಾಕಲ್ ಆಗುತ್ತೆ, ನೀನು ಅಂದ್ಕೊಂಡಿದ್ದು ಸಕ್ಸಸ್ ತೊಗೊತೀಯ, ಬಟ್ ಆಮೇಲೆ ನೆಕ್ಸ್ಟು ಮತ್ತೆ ಆಶೀರ್ವಾದನೇ ಬೇಕಾ? ಮತ್ತೆ ಅದನ್ನೇ ಸಕ್ಸಸ್ ಬೇಕಾ? ಅದನ್ನು ಬಿಟ್ಟು ದೇವರ ಕೃಪೆ ಬೇಕಾ? ನೋಡ್ರಿ, ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಆಶೀರ್ವಾದ ಎಂಬುದು ಯಾವಾಗಲೂ ಇರುತ್ತೆ, ಆದರೆ ದೇವರ ಕೃಪೆ ಅನ್ನುವುದು ಪರಲೋಕದಲ್ಲಿ ಕೂಡ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವೇನು ಮಾಡ್ಕೊಳ್ಳೋಣ, ಆಶೀರ್ವಾದಕ್ಕಿಂತ ನಮಗೆ ಮುಖ್ಯವಾದದ್ದು ದೇವರ ಕೃಪೆ. ದೇವರ ಕೃಪೆ ನಮ್ಮ ಮೇಲಿದ್ದರೆ ನಮಗೆ ಎಷ್ಟೋ ಆಶೀರ್ವಾದಗಳು ಬರುತ್ತೆ. ಹಲ್ಲೆಲೂಯಾ. ನೀನು ಮಾಡಿರೋ ಪ್ರತಿಯೊಂದು ಪ್ರಾರ್ಥನೆಗೆ ಫಲವಾಗಿ ಬಂದೇ ಬರುತ್ತೆ, ಪ್ರತಿಫಲವಾಗಿ ಬಂದೇ ಬರುತ್ತೆ, ನಿನಗೆ ಫಲ ತಪ್ಪೋದೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸೊ ಅದೇ ರೀತಿಯಾಗಿ ಇವಾಗಲಿಂದ ಆಶೀರ್ವಾದ ಬೇಕು ನನಗೆ, ಏಸಪ್ಪ ನನಗೆ ಆಶೀರ್ವಾದ ಬೇಕು, ನಿನ್ನ ಆಶೀರ್ವಾದ ಬೇಕು ಅಂತ ನಾವು ಕೇಳ್ಕೊಳ್ಳೋದು ಬಿಟ್ಟು, ಏಸಪ್ಪ ನಿನ್ನ ಕೃಪೆ ಇದ್ದರೆ ನನಗೆ ಸಾಕು. ಹಲ್ಲೆಲೂಯಾ. ಸೊ ನಾವು ಹೇಳ್ತೇವೆ, ನನಗೆ ನೀನು ಇದು ಕೊಟ್ಟಿದ್ಯಾ, ನಿನ್ನ ಕೃಪೆ ಅಪ್ಪ, ಥ್ಯಾಂಕ್ ಯು ಜೀಸಸ್, ನನಗಿದು ಮಾಡಿದ್ಯಾ, ನೀನು ಥ್ಯಾಂಕ್ ಯು ಜೀಸಸ್ ಅಂತ ಹೇಳು. ಅದನ್ನು ಬಿಟ್ಟು ದೇವರ ಆಶೀರ್ವಾದ ನನಗೆ ಬೇಕು ಅಂತ ಹೇಳಿದ್ರೆ ಆಶೀರ್ವಾದ ಶಾಶ್ವತವಾಗಿರುತ್ತಾ? ಹಲ್ಲೆಲೂಯಾ. ಆಶೀರ್ವಾದ ಯಾವಾಗ ಬರಬೇಕು ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಆಮೇಲೆ ನೆಕ್ಸ್ಟು ದೇವರ ಕೃಪೆ ನಮಗೆ ಮುಖ್ಯವಾದದ್ದು ಪ್ರಿಯರೇ. ಸೊ ನಾವು ದೇವರ ಕೃಪೆಯಲ್ಲಿದ್ದರೆ ನಾವೆಲ್ಲರೂ ಕೂಡ ಜಯಿಸ್ತೇವೆ. ಸೊ ಹಾಗಾಗಿ ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ನೋಡ್ರಿ, ನಮಗೆ ದೇವರ ಕೃಪೆ ಇದ್ದರೆ ಆಟೋಮೆಟಿಕ್ಕಾಗಿ ನಾವು ಸಭೆಯಲ್ಲಿ ಹೋಗ್ತೇವೆ. ಹಲ್ಲೆಲೂಯಾ. ನಮಗೆ ಸೇವಕರು ನಮಗೆ ಹೇಳಬೇಕು, ನಾವು ಹೋಗಬೇಕು ಸಭೆಗೆ ಅಂದರೆ, ಬರ್ರಿ ಉಪವಾಸ ಪ್ರಾರ್ಥನೆ ಮಾಡೋಣ ಬರ್ರಿ, ಹಲ್ಲೆಲೂಯಾ. ಆಮೇಲೆ ನೆಕ್ಸ್ಟು ಪ್ರಾರ್ಥನೆ ಮಾಡೋಣ ಬರ್ರಿ, ಭಾನುವಾರ ದಿನ ಇದು ಆರಾಧನೆಗೆ ಬರ್ರಿ, ಆಮೇಲೆ ನೆಕ್ಸ್ಟು ಬುಧವಾರ ದಿನ ಪ್ರಾರ್ಥನೆಗೆ ಬರ್ರಿ, ನಾವು ಆಮೇಲೆ ಶನಿವಾರ ಪ್ರಿಪ್ರೇಷನ್ ಪ್ರಾಯರು ಕೂಡ ಬನ್ನಿರಿ ಅಂತ ನಾವು ಸೇವಕರ ಹತ್ರ ಹೇಳ್ಸ್ಕೊಂಡು ಹೋಗ್ತಾ ಇದ್ರಿ ಏನು ಚೆನ್ನಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದು ನಿನಗೆ ಒಳಗಿಂದ ಅಂತರಾತ್ಮದಿಂದ ಬರಬೇಕು. ಪರಿಶುದ್ಧ ಆತ್ಮನನ್ನು ನೀನು ಹುಡುಕಿಕೊಳ್ಳೋದಕ್ಕೆ ಯಾವ ರೀತಿಯಿಂದ ಹೋಗಿ ಒಂದೇ ಕೂತ್ಕೊಂಡು ನಿನ್ನ ಬಾಗಿಲು ಮುಚ್ಕೊಂಡು, ಮನೆಯಲ್ಲಿ ಬಾಗಿಲು ಮುಚ್ಕೊಂಡು ನಿನ್ನ ಅಂತರಾತ್ಮದಲ್ಲಿರುವ ದೇವರು ನೀನು ಹುಡುಕುತ್ತೀಯೋ, ಅದೇ ರೀತಿಯಾಗಿ ನಿನ್ನ ಅಂತರಾತ್ಮದಲ್ಲಿ ಬರಬೇಕು ಪ್ರಿಯರೇ. ನಾನು ಆಲಯಕ್ಕೆ ಹೋಗಲೇಬೇಕು, ಈ ದಿನ ಹೋಗಲೇಬೇಕಂತ ನೀನು ಮನಸ್ಸು ಮಾಡಿದರೆ ಬಂದೇ ಬರ್ತೀಯ. ಹಲ್ಲೆಲೂಯಾ. ಸೊ ಪ್ರತಿದಿನವೂ ಕೂಡ ನೀನು ಬಾ. ನೀವು ಶುಕ್ರವಾರನೇ ಬರಬೇಕಂತ ಇಲ್ಲ, ಭಾನುವಾರನೇ ಹೋಗಬೇಕು ಅಂತ ಇಲ್ಲ, ಭಾನುವಾರನೂ ಹೋಗು, ಶುಕ್ರವಾರನೂ ಹೋಗು, ಶನಿವಾರ ಪ್ರತಿ ವಾರ ಹೋಗ್ತಾನೆ ಇರು, ಪ್ರತಿದಿನ ಹೋಗ್ತಾ ಇರು. ಏಕೆ ಅಂತ ಹೇಳಿದ್ರೆ ಅದಕ್ಕಾಗಿನೇ ಐತೆ, నీ సన్నిధానములో సంపూర్ణ సంతోషం ఆరాధించుకునే విలువైన అవకాశం కోల్పోయినవన్నీ నా
నాకు ఇచ్చుటకును, బాధల నుండి బ్రతికించుటకును, నీవే రాకపోతే నేనేమైపోదును, నీవే రాకపోతే నేనేమైపోదును. నేనుండాలేనయ్యా, నే బ్రతుకాలేనయ్యా, నేనుండాలేనయ్యా, నే బ్రతుకాలేనయ్యా, నీవే లేకుండా నేనుండాలేనయ్యా, నీ తోడే లేకుండా నే బ్రతుకాలేనయ్యా. రాజా నీ సన్నిధిలోనే ఉంటానయ్యా, మనసారా ఆరాధిస్తూ బ్రతికేస్తానయ్యా. రాజా నీ సన్నిధిలో నేనుంటానయ్యా, మనసారా ఆరాధిస్తూ బ్రతికేస్తానయ్యా. హల్లెలూయా. ಸೊ ನಾವು ಸನ್ನಿಧಿಯಲ್ಲಿದ್ದರೆ ಸಂಪೂರ್ಣ ಸಂತೋಷ, ಸಮಾಧಾನ, ಸಮೃದ್ಧಿ ಜೀವನ, ನೆಮ್ಮದಿಯಾದ ಜೀವನ ಪ್ರಿಯರೇ. ಹಲ್ಲೆಲೂಯಾ. ನಾನು ಒಂದು ಹೇಳ್ತೇನೆ, ನೀನು ಸಭೆಯಲ್ಲಿ ಹೋಗಿ ಕೂತ್ಕೋ, ಯಾರು ಇಲ್ಲಿದ್ರೂ ಬಿಟ್ಟರು ನೀನು ಕೂತ್ಕೊಂಡು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನಿನಗೆ ಅವತ್ತು ಎಷ್ಟೋ ಏನೋ ಒಂದು ಸಕ್ಸಸ್ ತೊಗೊಂಡಿದ್ದೆ, ನಾನು ಏನೋ ಒಂದು ಜಯಿಸಿದ್ದೆ ಅನ್ನೋಷ್ಟು ನಿನಗೆ ಸಂತೋಷ, ಖುಷಿ ಆಗುತ್ತೆ ಪ್ರಿಯರೇ. ಅದೇ ನೀನು ಅದನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗು, ಎಲ್ಲೂ ಖುಷಿ ಸಿಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ. ಹಲ್ಲೆಲೂಯಾ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ನಾನು ಸಂತೋಷವಾಗಿದ್ದೇನೆ ಅಂತ ತೋರಿಸ್ಕೊಳ್ಳೋದಕ್ಕೆ ಹಾಡಾಡ್ತಾರೆ, ಖುಷಿ ಪಡ್ತಾರೆ. ಅದಲ್ಲ, ದೇವರ ಹಾಡು ಆಡ್ತಾ ಆರಾಧನೆ ಮಾಡ್ತಾ ನೀನು ಪರಿಶುದ್ಧ ಆತ್ಮನನ್ನು ನೀನು ಒಳ್ಳೆ ರೀತಿಯಿಂದ ನೀನು ಮಹಿಮೆ ಪಡಿಸ್ತಾ ಇದ್ದರೆ ನಿನ್ನ ಜೀವಿತದಲ್ಲಿ ಕಾರ್ಯಗಳು ಸಫಲ ಆಗುತ್ತೆ. ದೇವರ ಕೃಪೆ ಪ್ರತಿ ಕ್ಷಣದಲ್ಲೂ ನಿನ್ನ ಮೇಲೆ ಇರುತ್ತೆ, ಆಶೀರ್ವಾದನೂ ಇರುತ್ತೆ. ಕೃಪೆ ಇದ್ದರೆ ಆಶೀರ್ವಾದ ಆಟೋಮೆಟಿಕ್ ಆಗಿ, ದೇವರ ಆಶೀರ್ವಾದ ಪ್ರತಿದಿನವೂ ಕೂಡ ನಿನ್ನ ಮೇಲೆ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಯೋಚನೆ ಮಾಡ್ತಿರ್ಬೋದು, ದೇವರ ಕೃಪೆ ನನ್ನ ಮೇಲೆ ಇಲ್ಲೋ ಏನೋ, ದೇವರ ಆಶೀರ್ವಾದ ನನಗೆ ಇಲ್ಲೋ ಏನೋ, ಅದಕ್ಕೆ ನನಗೆ ಈ ಕಷ್ಟಗಳೇನೋ. ನಾನು ಪ್ರತಿದಿನ ಒಬ್ಬೊಬ್ಬರು ಕೂಡ ಇರ್ತಾರೆ, ನಾನು ದಿನ ದೇವರ ಆಲಯದಲ್ಲಿ ನಾನು ದೇವರ ಕೆಲಸ ಎಲ್ಲೂ ಮಾಡ್ತೇನೆ. ಹಲ್ಲೆಲೂಯಾ. ದೇವರ ಕೆಲಸ ಸಭೆಯಲ್ಲಿ ಪ್ರತಿಯೊಂದು ಕೆಲಸ ಕೂಡ ಮಾಡ್ತೇನೆ. ಕಸ ಹೊಡೆಯೋದ್ರಿಂದ ಆಗಿರ್ಬೋದು, ಬಂಡೆ ಒರೆಸೋದ್ರಿಂದ ಆಗಿರ್ಬೋದು ಪ್ರಿಯರೇ, ಪ್ರತಿಯೊಂದು ಕೆಲಸನೂ ಕೂಡ ಮಾಡ್ತೇನೆ. ನನಗೆ ಅಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ ಇದೆ. ಆದರೆ ಹೇಳ್ಬೇಕಂದ್ರೆ ನನ್ನ ಕುಟುಂಬ ಚೆನ್ನಾಗಿಲ್ಲ, ನನ್ನ ಜೀವಿತ ಚೆನ್ನಾಗಿಲ್ಲ, ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊತಾ ಇಲ್ಲ, ನನ್ನ ಮಕ್ಕಳು ನನ್ನ ಅರ್ಥ ಮಾಡ್ಕೊತಾ ಇಲ್ಲ. ಹಲ್ಲೆಲೂಯಾ. ನನಗೆ ಈ ಸಂಕಟ ಯಾವಾಗ ಬಿಟ್ಟೋಗುತ್ತೇನೋ, ದೇವರ ಕೃಪೆ ನನ್ನ ಮೇಲೆ ಇದೆಯಾ, ಆಶೀರ್ವಾದ ನನಗೆ ಯಾವಾಗ ಸಿಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳಾಗಿರ್ಬೋದು ಕಣ್ಣೀರಿಡ್ತಾ ಪ್ರಾರ್ಥನೆ ಮಾಡ್ತಿರ್ತಾರೆ ಪ್ರಿಯರೇ. ಸೊ ಅದಕ್ಕಾಗಿ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ದೇವರ ಕೃಪೆ ನಿನಗಿದ್ರೆ ಶಾಶ್ವತವಾಗಿ ನೀನು ಪರಲೋಕದಲ್ಲಿ ಸ್ಥಾಪಿಸಲ್ಪಡುತ್ತೀಯ. ಹಲ್ಲೆಲೂಯಾ. ದೇವರ ಕೃಪೆ ಇದ್ದರೆ ಸಾಲದು, ದೇವರ ಚಿತ್ತವನ್ನು ನೀನು ನೆರವೇರಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಆಗ ಪರಲೋಕದಲ್ಲಿ ನಿನಗೆ ಸ್ಥಾನ ಉಂಟು. ಹಲ್ಲೆಲೂಯಾ. ಪರಲೋಕದಲ್ಲಿ ನಿಜವಾಗ್ಲೂ ಸ್ಥಾನ ಉಂಟು ಪ್ರಿಯರೇ. ಸೊ ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾಯಿರಿ. ಹಲ್ಲೆಲೂಯಾ. ಈ ಪ್ರಾರ್ಥನೆ ಅನ್ನುವುದು ಸಾಮಾನ್ಯ ವಿಷಯ ಅಲ್ಲ ಪ್ರಿಯರೇ. ನೀನು ಪ್ರಾರ್ಥನೆ ಕೂತ್ಕೊಂಡು ನೀನು ಪ್ರಾರ್ಥನೆ ಮಾಡ್ತಾ ಇದ್ದರೆ ನಿನಗಿರುವ ಕಷ್ಟಗಳು ಎಲ್ಲವೂ ಕೂಡ ಬಿಚ್ಚಲ್ಪಡುತ್ತೆ. ಕಟ್ಟಲ್ಪಟ್ಟ ಬಂಧನಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಗ್ಲೋರಿ ಟು ಮಾಸ್ಟರ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಸೊ ಅದಕ್ಕಾಗಿಯೇ ದೇವರ ಆಲಯದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರಿ. ಎಷ್ಟೊಂದು ನೆಮ್ಮದಿ ಇರುತ್ತೆ ಅಲ್ವಾ, ಎಷ್ಟೊಂದು ಸಮೃದ್ಧಿ ಜೀವನ ಇರುತ್ತೆ. ಹಾಗಂತೇಳ್ಬಿಟ್ಟು ನೀವು ಒಂದು ಕ್ವಶನ್ ಕೇಳ್ಬೋದು, ನೀವು ಹೇಳ್ತಾ ಇದ್ದೀರಾ ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕು ಅಂದರೆ, ಆದರೆ ಮತ್ತೆ ಒಬ್ಬರು ಹೇಳ್ತಾರೆ ಎಲ್ಲಾದರೂ ಕುತ್ಕೊಂಡು ಪ್ರಾರ್ಥನೆ ಮಾಡು, ದೇವರನ್ನ ಒಟ್ಟಿಗೆ ಇರ್ತಾನೆ ಅಂತೇಳಿ. ಮತ್ತು ನೀವೇ ಈ ಥರ ಹೇಳ್ತೀರಾ, ಅಲ್ಲಿ ಆ ಥರ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ ಅಂತಂದರೆ, ಓಕೆ, ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನೀನು ಎಲ್ಲೇ ಕುತ್ಕೋ, ದೇವರ ಸನ್ನಿಧಾನ ನಿನ್ನ ಹತ್ರ ಬರುತ್ತೆ. ಅವರ ಮಂದಿರದಲ್ಲಿ ಇದ್ದೀಯ, ದೇವ್ರಿನ ಹತ್ರನೇ ಬರ್ತಾರೆ. ನಾನು ಅದೇ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಮಾಡು, ಇದೇ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೀನು ಸನ್ನಿಧಿಯಲ್ಲಿ ಹೋಗುವಾಗ, ಹಲ್ಲೆಲೂಯಾ, ನೀನು ಯಾವಾಗಾದರೂ ಸನ್ನಿಧಿಯಲ್ಲಿ ಹೋಗುವಾಗ ಕೂತ್ಕೊಂಡು ನೋಡು, ಎಷ್ಟು ಸಂತೋಷ ಸಮಾಧಾನ ಇರುತ್ತೆ ಗೊತ್ತಾ. ಹೇಳೋಕ್ಕಾಗಿರೋದಿಲ್ಲ. ಆ ರುಚಿ ಅನುಭವಿಸಿದಾಗಲೇ ಗೊತ್ತಾಗೋದು. ನಾವು ಬಾಯಿ ಬಿಟ್ಟರೆ ಹೇಳ್ತಾ ಇದ್ದರೆ ಏನೋ ಒಂಥರ ಅನಿಸುತ್ತೆ, ಬಟ್ ಆದರೆ ಆ ರುಚಿನೇ ಬೇರೆ ಇರುತ್ತೆ ಪ್ರಿಯರೇ. ವಾಕ್ಯ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು. ಸೊ ನಾವು ವಾಕ್ಯದ ಮುಖಾಂತರ ಮಾತಾಡುವಾಗಲಿ, ನಾನು ಪ್ರತಿನಿತ್ಯ ವಾಕ್ಯ ಓದುವಾಗಲೂ ಅಥವಾ ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗಲೂ ಕೂಡ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ನಾನು ಏನೋ ಒಂದು ಸಿಹಿಯಾದ ಅನುಭವ ಪಡ್ತಾ ಇದ್ದೇನೆ ಪ್ರಿಯರೇ. ಅದನ್ನು ಬಿಟ್ಟು ಕಹಿಯಾದ ಅನುಭವ ಯಾವತ್ತೂ ಕೂಡ ಪಡ್ತಾ ಇಲ್ಲ.
ನಿಜವಾಗ್ಲೂ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ವಾಕ್ಯಗಳನ್ನ ಧ್ಯಾನಿಸುವಾಗ, ನನ್ನ ಬಾಯಿಂದ ಉಚ್ಚರಿಸುವಾಗ ಎಷ್ಟೊಂದು ರುಚಿಯಾದ ಸಿಹಿಯಾದ ಬರುತ್ತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಅಂದರೆ ಜೇನುತುಪ್ಪಕ್ಕಿಂತಲೂ ಕೂಡ ಸಿಹಿಯಾಗಿರೋ ವಾಕ್ಯಗಳು ನಮ್ಮ ಹೃದಯದಲ್ಲಿದ್ದರೆ ಎಷ್ಟೊಂದು ಸಂತೋಷ ಸಮೃದ್ಧಿ ಆಗುತ್ತೆ ಗೊತ್ತಾ. ಈ ಸಿಹಿ ಅನುಭವಿಸ್ತಾ ಇದ್ದರೆ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗೋದು ಈ ರುಚಿ ಏನಂತ. ಅದನ್ನು ಬಿಟ್ಟು ಜಸ್ಟಾಗಿ ಏನೋ ನೀವು ಈ ಥರ ಸಿಹಿಯಾಗಿದೆ ಆ ಥರ ಸಿಹಿ ಅಂತ ಪ್ರತಿಯೊಬ್ಬರು ಯಾರೋ ಒಬ್ಬರು ಲೈಕ್ ಮಾಡ್ಬೋದು. ಅಂದರೆ ಲೈಕ್ ಅಂದರೆ ಬೇರೆ ರೀತಿ ಕಮೆಂಟ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಯಾರಿಗೂ ಪರಿಶುದ್ಧ ಆತ್ಮನಿಂದ ತುಂಬಿರ್ತಾರೋ ಪ್ರಿಯರೇ, ಅವರಿಗೆ ಪ್ರತಿಯೊಂದು ವಾಕ್ಯ ಕೂಡ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಓದಿದ್ರೆ, ಯಾವ ರೀತಿಯಾಗಿ ದೇವರು ನಮ್ಮ ಜೊತೆ ಮಾತಾಡ್ತಾರೆ. ಸೊ ಈಗ ನಾವು ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಮಾತಾಡ್ತೇವೆ ಅಲ್ವಾ. ಸೊ ಅದರಲ್ಲಿ ಏನಾದರೂ ಸಿಗುತ್ತಾ? ಹಲ್ಲೆಲೂಯಾ. ಏನೂ ಸಿಗೋದಿಲ್ಲ. ಜಸ್ಟ್ ಟೈಮ್ ಪಾಸ್ಗೋಸ್ಕರ ಮಾತಾಡ್ತೀವಿ ಹೊರತು ಅದರಲ್ಲಿ ಏನೂ ಇರೋದಿಲ್ಲ. ಆಳು ಕಾಳು ಮುಳ್ಳು ನಿಜವಾಗ್ಲೂ ಏನೂ ಇರೋದಿಲ್ಲ. ಅಕ್ಕಪಕ್ಕದ ಮನೆಯವರು ಕೂಡ ಕೂತ್ಕೊಂಡು ಮಾತಾಡ್ತಾರೆ. ಅವ್ರು ಹಿಂಗೆ, ಇವ್ರು ಹಿಂಗೆ, ಅದು ಹಿಂಗೆ, ಇದು ಹಿಂಗೆ, ಬರೀ ಇವ್ರು ಹಿಂಗೆ, ಪಕ್ಕದ ಮನೆಯವ್ರು ಹೆಂಗೆ, ಹಿಂದ್ಲು ಮನೆಯವ್ರು ಹೆಂಗೆ, ಮುಂದ್ಲು ಮನೆಯವ್ರು ಹೆಂಗೆ, ಬರೀ ಈ ರೀತಿಯೇ ಮಾತಾಡ್ತಾ ಇದ್ದಾರೆ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಜಾಸ್ತಿ ಹೇಳ್ಬೇಕಂದ್ರೆ ಲೇಡೀಸೇ ಮಾತಾಡ್ತಾರೆ, ಬಾಯ್ಸ್ ಅಷ್ಟೊಂದು ಮಾತಾಡೋದಿಲ್ಲ. ಬಟ್ ಇಬ್ಬರಿಗೂ ಸೇರಿಸಿ ಹೇಳ್ತಾ ಇದ್ದಾನೆ, ಎಲ್ಲೊಬ್ಬರು ಕೂಡ ಬಾಯ್ಸು ಕೂಡ ಮಾತಾಡಿರ್ತಾರೆ. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ನೀನು ಮಾತಾಡುವಾಗ ನಿನಗೆ ಇದರಿಂದ ಏನಾದರೂ ಸಿಗುತ್ತಾ? ಅದನ್ನು ಬಿಟ್ಟು ಪ್ರತಿನಿತ್ಯ ದೇವರ ವಾಕ್ಯವನ್ನು ನೀನು ಧ್ಯಾನಿಸು. ಹಲ್ಲೆಲೂಯಾ. ಪ್ರತಿಯೊಂದು ವಾಕ್ಯವನ್ನು ಧ್ಯಾನಿಸುವಾಗ ಪರಿಶುದ್ಧ ಆತ್ಮ ನಿನ್ನಲ್ಲಿ ಹೆಚ್ಚಾಗಿ ಬಲಗೊಳ್ಳುತ್ತಾನೆ ಪ್ರಿಯರೇ, ಬಲ ತುಂಬಿಕೊಳ್ಳುತ್ತೆ. ಹಲ್ಲೆಲೂಯಾ. ಸೊ ಅದಕ್ಕಾಗಿಯೇ ಏನು ಮಾಡೋಣ, ದೇವರ ಕೃಪೆ ನಮ್ಮ ಮೇಲೆ ಬರಬೇಕು. ಹಲ್ಲೆಲೂಯಾ. ದೇವರ ಕೃಪೆಗೋಸ್ಕರ ನಾವು ಪ್ರಯಾಸ ಪಡಬೇಕು. ಅದನ್ನು ಬಿಟ್ಟು ದೇವರ ಆಶೀರ್ವಾದ ನನಗೆ ಬೇಕು, ನನಗೆ ದೇವರ ಆಶೀರ್ವಾದ ಯಾವಾಗ ಸಿಗುತ್ತೆ, ಏಸಪ್ಪ ನನಗೆ ಯಾವಾಗಪ್ಪ ನಿನ್ನ ಆಶೀರ್ವಾದ ಮಾಡ್ತೀಯ. ಹಲ್ಲೆಲೂಯಾ. ಸೊ ನಿನಗೆ ಆಶೀರ್ವಾದ ಬೇಕು ಅಂದರೆ ಫಸ್ಟು ನಿನಗೆ ದೇವರ ಕೃಪೆ ಇರಬೇಕು. ಈ ದಿನದ ವಾಕ್ಯದಲ್ಲಿ ದೇವರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ಆಶೀರ್ವಾದ ಹುಡ್ಕೊಂಡು ಹೋಗೋದಲ್ಲ, ಕೃಪೆ ನಿನ್ನ ಮೇಲೆ ಇರಬೇಕು. ದೇವರ ಕೃಪೆ ನಿನ್ನ ಮೇಲೆ ಇದ್ದರೆ ಪ್ರಿಯರೇ, ಆಶೀರ್ವಾದಗಳು ನಿನ್ನ ಹಿಂದೆ ಬರುತ್ತೆ. ದೇವರ ಆಶೀರ್ವಾದಗಳು ಪ್ರತಿನಿತ್ಯ ಕೂಡ ನಿನ್ನ ಜೀವಿತದಲ್ಲಿರುತ್ತೆ. ಫಸ್ಟ್ ನೀನು ಕೃಪೆ. ಹಲ್ಲೆಲೂಯಾ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಹಲ್ಲೆಲೂಯಾ. ಥ್ಯಾಂಕ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ಈ ಸಮಯದಲ್ಲಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ. ನಮ್ಮ ತಂದೆಯಾದ ಕರ್ತನೆ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ರಾಜ. ಹೌದು ಸ್ವಾಮಿ, ನಿಮಗೆ ವಂದನೆ ಪ್ರಭುವ. ಹೌದು ಕರ್ತನೆ, ನಾವು ಬರೀ ಆಶೀರ್ವಾದ ಕಡೆಗೆ ಗಮನ ಕೊಡ್ತಾ ಇದ್ದೇವೆ. ನಮಗೆ ಆಶೀರ್ವಾದ ಬೇಕು ಏಸಪ್ಪ, ನಮಗೆ ಆಶೀರ್ವಾದ ಬೇಕು ಅಂತಿದ್ದೇವೆ ಹೊರತು ಏಸಪ್ಪ ನಿನ್ನ ಕೃಪೆ ಇದ್ದರೆ ಸಾಕು ನನಗೆ ಅಂತ ನಾವು ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಕರ್ತನೆ. ಹೌದು ಸ್ವಾಮಿ, ಅಪ್ಪ ನೀನು ಹೇಳ್ತಾ ಇದೀಯಾ, ನಮಗೆ ಆಶೀರ್ವಾದಕ್ಕಿಂತಲೂ ಮುಖ್ಯವಾದದ್ದು ನಿನ್ನ ಕೃಪೆ. ನಿನ್ನ ಕೃಪೆ ಇದ್ದರೆ ಆಶೀರ್ವಾದಗಳು ತಾನಾಗಿಯೇ ಬರುತ್ತವೆ ಸ್ವಾಮಿ. ಕರ್ತನೆ, ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ಈ ವಾಕ್ಯ ಕೇಳಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಮುಟ್ಟು ಕರ್ತನೆ, ಯೇಸುವಿನ ನಾಮದಲ್ಲಿ ನಿಮ್ಮ ಕೈ ಕೊಡುತ್ತೇನೆ ಪ್ರಭುವ. ಪ್ರತಿಯೊಬ್ಬರ ಜೀವಿತವನ್ನು ಕೂಡ ಕೊಡುತ್ತೇನೆ ಸ್ವಾಮಿ. ಹೌದು ಕರ್ತನೆ, ಯಾರೋ ಒಬ್ಬರು ಯೋಚನೆ ಮಾಡ್ತಾ ಇರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರೇ ಒಂದು ಯೌವನಸ್ಥರಾಗಿರ್ಬೋದು ಸ್ವಾಮಿ, ಯಾರೇ ಆಗಿರ್ಬೋದು, ಕಣ್ಣೀರಿನಿಂದ ಇರ್ತಾರೆ ಪ್ರಭು. ನಿನ್ನ ಆಶೀರ್ವಾದ ನನಗೆ ಯಾವಾಗ ಸಿಗುತ್ತೆ ಸಹ್ಯ, ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೇನೆ ಅಂತೇಳಿ ಅವರು ಎಷ್ಟೋ ನೋವು ಪಡ್ತಾ ಇರ್ತಾರೆ ಪ್ರಭುವ. ಅಪ್ಪ ಕರ್ತನೆ, ಇವತ್ತಿನ ಅವರ ಮುಖಾಂತರವಾಗಿ ಮಾತಾಡು, ಅವರ ಹೃದಯದಲ್ಲಿ ಹೋಗಲಿ ಸ್ವಾಮಿ ಈ ವಾಕ್ಯಗಳೆಲ್ಲವೂ. ಸೈತಾನನ್ನು ಕದ್ದುಕೊಂಡು ವಾಕ್ಯಗಳು ಯೇಸುವಿನ ನಾಮದಲ್ಲಿ ಬಂಧಿಸಲ್ಪಡ್ತಾ ಇದ್ದಾನೆ ನನ್ನ ಸೈತಾನನ್ನು. ಜೀಸಸ್ ಕರ್ತನೆ, ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಿಂದ ಸೈತಾನನ್ನು ಗೆಲ್ಲುತ್ತೇನೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಗ್ಲೋರಿ ಟು ಮಾಸ್ಟರ್, ಗ್ಲೋರಿ ಟು ಮಾಸ್ಟರ್. ರೈ ಶಾಬ ರೈ ಖೋರಾಲನ ಓ ರಾಲಬ ಶುಭರು ಬಲನ ಓ ರದರ್ಲ ಬರೀ ಶುಕರು ಖರಾಲನ ರೀ ದರಲ ಬೋಲು ಅಮ ಶುಭರು ದರಲಮ ಕರೈ ಖೋರಾಲನ ಓ ರೀ ಶಾಬ ರೀ ರಾಬಲ ಬರ 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 ರೀ ದರಲಬ ಕರೈ ಖೋರಾಲನ ಓ ರೀ ಲಾ ಬಾ 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 ಬಾರಿ 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 ಶಂಬರಿ ಶಂಬರಿ. Hallelujah. Thank you Lord Jesus. Thank you Lord the Jesus. Fire in the Jesus name of the Jesus. ಕರ್ತನೆ, glory to God, glory to God. Thank you Lord the Jesus. ಕರ್ತನೆ,
ಸ್ತೋತ್ರ ಸ್ವಾಮಿ. ಸಮಾಧಾನ ಕರ್ತನೆ, ಆಲೋಚಗಾರನೇ, ಅದ್ಭುತಗಾರನೇ, ಮೋಹನತನಾದನೆ, ಪರಿಶುದ್ಧ ಆತ್ಮನೆ, ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ರಾಜ. ಅಪ್ಪ, ಯಜ್ಞದ ಕುರಿಮರಿಯಾದತನೇ ನಿಮಗೆ ಸ್ತೋತ್ರಗಳು ಸ್ವಾಮಿ. ನಮ್ಮ ಸೃಷ್ಟಿಕರ್ತನಾದ ಯೆಸ್ಸಯ್ಯ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ, ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ ಪ್ರಭು. ಹೌದು ಸ್ವಾಮಿ ಕರ್ತನೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ರಾಜ. ನಿಮ್ಮ ಪ್ರಸನ್ನತೆ ನಮಗೆ ಬೇಕು ಸ್ವಾಮಿ. ಅಪ್ಪ, ಈ ನಿನ್ನ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ನಿನ್ನ ಪ್ರಸನ್ನತೆ ಇಳಿದು ಬರಬೇಕು ಯೇಸುವಿನ ನಾಮದಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಪ್ರಭುವ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್ ಕರ್ತನೆ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್ ಕರ್ತನೆ. ಸ್ತೋತ್ರ ಸ್ವಾಮಿ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ವಂದನೆ ಹಾಲೆಲೂಯ. ಓ ಮೇಘವೇ ಮಾತಾಡು ನೀನಿಗಲೇ ಎಬಿನೆಜರೇ ನನ್ನಯ ಸಾಯಕನೇ. ಇಳಿದು ಬಾರಯ್ಯ ದಾಹವಾಗಿದೆ ಜೀವ ಜಲವ ತಾರೆಯ. ಓಡಾಡಿ ಇಳಿದು ಬಾರಯ್ಯ ದಾಹವಾಗಿದೆ ಜೀವ ಜಲವ ತಾರೆಯ. ಓ ಮೇಘವೇ ಮಾತಾಡು ನೀನಿಗಲೇ. ಎಬಿನೆಜರೇ ನನ್ನಯ ಸಹಾಯಕನೇ. ಥ್ಯಾಂಕ್ ಯು ಲಾರ್ಡ್ ಡ್ಯಾಡಿ. ಕರ್ತನೇ, ನಮಗೆ ಸ್ತೋತ್ರ ಸ್ವಾಮಿ. ನನ್ನ ಮೊದಲಿಂಗನೇ ನಿನ್ನ ಬರುವಿಕೆಯ ಎದುರು ನೋಡುತ್ತ ನಾನು ಕಾದಿರುವೆ. ನನ್ನ ಮೊದಲಿಂಗನೇ ನಿನ್ನ ಬರುವಿಕೆಯ ಎದುರು ನೋಡುತ್ತ ನಾನು ಕಾದಿರುವೆ. ನೂತನ ಮಂಡಲದಿಂದ ಇಳಿದು ಬಾ ಓ ದೇವಾ, ಭೂಮಂಡಲದಿಂದ ಬಯ್ಯು ಬಾ ನಂದೇವಾ. ನೂತನ ಮಂಡಲದಿಂದ ಇಳಿದು ಬಾ ಓ ದೇವಾ, ಭೂಮಂಡಲದಿಂದ ಬಯ್ಯು ಬಾ ನಂದೇವಾ. ಇಳಿದು ಬಾರಯ್ಯ ದಾಹವಾಗಿದೆ ಜೀವ ಜಲವ ತಾರೆಯ. ಓಡಾಡಿ ಇಳಿದು ಬಾರಯ್ಯ ದಾಹವಾಗಿದೆ ಜೀವ ಜಲವ ತಾರೆಯ. ಓ ಮೇಘವೇ ಮಾತಾಡು ನೀನಿಗಲೇ. ಎಬಿನೆಜರೇ ನನ್ನಯ ಸಹಾಯಕನೇ. ಇಳಿದು ಬಾರಯ್ಯ ದಾಹವಾಗಿದೆ ಜೀವ ಜಲವ ತಾರೆಯ. ನೀನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವುದು ವ್ಯರ್ಥ, ನೀನು ನನ್ನಲ್ಲಿ ಇಲ್ಲದಿದ್ದರೆ ಬದುಕುವುದು ವ್ಯರ್ಥ. ನೀನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವುದು ವ್ಯರ್ಥ, ನೀನು ನನ್ನಲ್ಲಿ ಇಲ್ಲದಿದ್ದರೆ ಬದುಕುವುದು ವ್ಯರ್ಥ. ನನ್ನ ಯಜಮಾನನೇ ನಿನ್ನ ಬರುವಿಕೆಯ ಎದುರು ನೋಡುತ್ತ ನಾನು ಕಾದಿರುವೆ. ನೂತನ ಮಂಡಲದಿಂದ ಇಳಿದು ಬಾ ಓ ದೇವಾ, ಭೂಮಂಡಲದಿಂದ ಬಯ್ಯು ಬಾ ನಂದೇವಾ. ಓಡಾಡಿ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ರಿಷಾ ಬರೋಕ್ ಹೊರಲನ ಓ ರೀಲಾ ಬಾಬಾ ರೂಬಲ ನಾನ ರೀದಾರಲ್ಲ ಬೌರಲನ ರೀಲಾ ಕೋರಲನ ಮದ್ದರಿಲಿ ಬಿ ಹೋರಲನ ಹೋರಲ ಬಶೋಬ ರೂಬಲ ನಾನ. ಹಾಲೆಲೂಯ. ಇಳಿದು ಬಾರಯ್ಯ ದಾಹವಾಗಿದೆ ಜೀವ ಜಲವ ತಾರೆಯ. ಓಡಾಡಿ. ರಿಷಾ ಬರಿ ಬೋಲ ನಾನ. ಹಾಲೆಲೂಯ. ಇಳಿದು ಬಾರಯ್ಯ ದಾಹವಾಗಿದೆ ಜೀವ ಜಲವ ತಾರೆಯ. ಇಳಿದು ಬಾರಯ್ಯ ದಾಹವಾಗಿದೆ ಜೀವ ಜಲವ ತಾರೆಯ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ.
ಪ್ರತಿಯೊಬ್ಬರ ಮಕ್ಕಳನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಅನುಭವಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿನಕ್ಕಾಗಿ, ಸಮಯಕ್ಕಾಗಿ, ಈ ವಾಕ್ಯದ ಮುಖಾಂತರ ಕರ್ತನೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ರಾಜ. ವಂದನೆ ಕರ್ತನೆ. ಸ್ತೋತ್ರ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ವಂದನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಸ್ತೋತ್ರ ಸ್ವಾಮಿ. ಎಲ್ಲರನ್ನು ನಿಮ್ಮ ಕೈಗೊಪ್ಪಿಸಿದ್ದೇನೆ ಪ್ರಭುವ. ಪ್ರತಿಯೊಬ್ಬರ ಜೀವಿತವನ್ನು ಮಾರ್ಪಡ್ರಿ ಸ್ವಾಮಿ. ನಿಮ್ಮ ಕೃಪೆ ಪ್ರತಿಯೊಬ್ಬ ಮಕ್ಕಳ ಮೇಲೆ ಇರಲಿ ಅಂತ ನಿಮ್ಮನ್ನು ಕೇಳ್ಕೊಳ್ಳುತ್ತಾ ಇದ್ದೇನೆ. ಸ್ತೋತ್ರಗಳು ರಾಜ. ಥ್ಯಾಂಕ್ ಯು ಲಾರ್ಡ್ ದಿ ಕರ್ತನೆ. ನಿಮಗೆ ಸ್ತೋತ್ರ ಪ್ರಭುವ. ಅಯ್ಯ, ನಿನ್ನ ಸನ್ನಿಧಾನದಲ್ಲಿ ನಿಮ್ಮ ಮಗನಾದ ನಾನು, ನಿಮ್ಮ ಮಕ್ಕಳಾದ ನಾವು ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ತುತಿ, ಸ್ತೋತ್ರ, ಘನತೆ, ಮಾನ, ಪ್ರಭಾವವು ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನನ್ನ ನಜರೇತದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಅಪ್ಪ. ನಮ್ಮ ಜೀವವುಳ್ಳ ಪರಲೋಕದಲ್ಲಿರುವ ನನ್ನ ಪರಮ ತಂದೆಯಾದ ದೇವರೇ. ಅಮಾನ್ ಜೀಸಸ್. ಅಮ್ಯಾನ್. ಹಾಲೆಲೂಯ. ಥ್ಯಾಂಕ್ ಯು ಪ್ರಿಯರೇ. ನಾನು ನಿಮಗೊಂದು ಮಾತು ಹೇಳ್ತೇನೆ. ನಾನು ಪ್ರಾರ್ಥನೆ ಸಮಯದಲ್ಲಿ ನನ್ನ ವಾಯ್ಸ್ ಬ್ರೇಕ್ ಆಗುತ್ತೆ. ಸೊ ಇದಕ್ಕೆ ಕಾರಣ ಏನಂದರೆ ಸೈತಾನನಿಂದಾಗುತ್ತೆ ಪ್ರಿಯರೇ. ಹಾಲೆಲೂಯ. ನಾವು ನಡೀತಿರುವಂಥ ಈ ಕಾರ್ಯವನ್ನು ಯೇಸುವಿನ ನಾಮದಲ್ಲಿ ಈ ಒಳ್ಳೆ ರೀತಿಯನ್ನು ತಿಳಿಸಿದಂಥ ಶುಭವಾರ್ತೆಯನ್ನು ತಪ್ಪಿಸುವುದಕ್ಕಾಗಿ ಅವನು ಹಲವಾರು ಪ್ರಯತ್ನ ಮಾಡ್ತಾನೆ. ಆದರೂ ಕೂಡ ಲಾಸ್ಟಿಗೆ ಜಯಿಸೋದು ಯೇಸುವಿನ ರಕ್ತದಲ್ಲಿ ನಾವು ಜಯಿಸ್ತೇವೆ ಪ್ರಿಯರೇ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಅದಕ್ಕೆ ಸಾಂಗನೇ ಇದೆ ಪ್ರಿಯರೇ. ಹಲ್ಲೆಲೂಯ. ಯೇಸುವಿನ ಮಗ ನಾನು, ಎದ್ರೋದಿಲ್ಲ ನಾನು, ಇನ್ನು ಓಡ ಸೈತಾನನೇ. ನಿನ್ರಾಮ ನಡೆಯೋದಿಲ್ಲ, ನನ್ನ ಮುಂದೆ ನಿಲ್ಲೋದಿಲ್ಲ, ಹೋಗಲ್ಲೇ ಸೈತಾನನೇ. ಯೇಸುವಿನ ನಾಮದಲ್ಲಿ ಜಯ ನನ್ನದೇ, ಯೇಸುವಿನ ವಾಕ್ಯದಲ್ಲಿ ಜಯ ನನ್ನದೇ. ಮುಟ್ಟೋದಕ್ಕೆ ಆಗೋದಿಲ್ಲ, ಓಡೋಗಲೇ. ಯೇಸುವಿನ ಮಗ ನಾನು, ಎದ್ರೋದಿಲ್ಲ ನಾನು, ಇನ್ನು ಓಡ ಸೈತಾನನೇ. Hallelujah. Thank you, Lord. Thank you. All to my God bless you, Amen.